ನನ್ನ ಹೆಸರು ಆಶಾ ವಿಜಯ್ ಕುಮಾರ್ ಅಂತ ಹೇಳಿ. ನಾವು ಇರೋದು ನಾಗಮಂಗಲದಲ್ಲಿ. ನನಗೆ ಅರ್ಜೆನ್ಸಿಯಿಂದ ನಾಗಮಂಗಲದಲ್ಲೇ ಡೆಲಿವರಿ ಆಯಿತು. ಬೇರೆ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೆ. ನಾಗಮಂಗಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಡೆಲಿವರಿ ಆಯಿತು. ಮಗು ಮೆಚೂರ್ ಆಗಿದ್ದರಿಂದ ತುಂಬ ಕ್ರಿಟಿಕಲ್ ಕಂಡೀಷನ್ ಆಗಿ ನಮ್ಮ ಕಸಿನ್ ರೆಫರ್ ಮಾಡಿದ್ರಿಂದ ಮೈಸೂರು ಕಾಂಬರೋ ಕೇರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಮಗುವನ್ನ. ಇಲ್ಲಿ ತುಂಬ ಜನ ಮತ್ತು ಸ್ಟಾಫ್ಸು, ಡಾಕ್ಟರ್ಸು ಎಲ್ಲ ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ಮಗುನ ಚೆನ್ನಾಗಿ ಹುಷಾರು ಮಾಡಿಕೊಂಡ್ರು. ಮಗು ಬಂದಾಗ ತುಂಬ 1.1 kg ಇತ್ತು. ಆಲ್ಮೋಸ್ಟ್ ಈಗ 40 ಡೇಸಲ್ಲಿ 2 kgs ಆಗಿದೆ. ಮತ್ತು ಮಗು ಕಂಡೀಷನ್ಸು ಸಹ ತುಂಬ ಕ್ರಿಟಿಕಲ್ ಆಗಿದ್ದರಿಂದ ಈಗ ತುಂಬ ಚೆನ್ನಾಗಾಗಿದೆ ಮಗು. ಒಂದು ಹೋಗ್ನೇನು ಬಿಡ್ಕೊಂಡ್ಬಿಟ್ಟಿದ್ವಿ ಮಗುನ, ಮತ್ತೆ ನಾವು ಕರ್ಕೊಂಡು ಹೋಗ್ತೀವಿ ಮನೆಗೆ ಅಂತ. ಮಧ್ಯದಲ್ಲಿ ಪ್ರಾಬ್ಲಮ್ ಆಗಿ ಬೇರೆ ಹಾಸ್ಪಿಟಲ್ಗೂ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಇಷ್ಟು ಕೇರ್ ಇಲ್ಲ, ಹೈಜೀನ್ ಇಲ್ಲ ಅಂತ ಹೇಳಿ ಅಲ್ಲೂ ಅಷ್ಟು ಟ್ರೀಟ್ಮೆಂಟು ಇಷ್ಟ ಆಗುತ್ತೆ. ಮತ್ತು ಇಲ್ಲೇ ಡಾಕ್ಟರ್ಸ್ನ ರಿಪ್ಲೇಸ್ ಮಾಡ್ಕೊಂಡು ಇಲ್ಲೇ ಕರ್ಕೊಬಂದ್ವಿ. ಅದರಿಂದ ಮಗುನ ತುಂಬ ಚೆನ್ನಾಗಿ ಬೇಜಾರು ಇದನ್ನೇ ತುಂಬ ಚೆನ್ನಾಗಿ ನೋಡ್ಕೊಂಡು ಕೇರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಮಗುನ ಹುಷಾರು ಮಾಡಿ ಕಳಿಸ್ತಾ ಇದ್ದಾರೆ. 2 ಡೇಸಲ್ಲಿ ಡಿಸ್ಚಾರ್ಜ್ ಆಯಿತು.